ಮೊದಲನೇದಾಗಿ ದರ್ಶನ್ ಅವರಿಗೆ ಏನು ಕ್ವಾರ್ಟರ್ ಸೆಂಚುರಿ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಡೆದಿರೋದಕ್ಕೆ ಶುಭ ಕೋರ್ತೀನಿ. ಯಾರೋ ಮಾತಾಡ್ಬೇಕಾದ್ರೆ ಹೇಳಿದ್ರು ಅವ್ರನ್ನ ಸೆಲೆಬ್ರೇಟ್ ಮಾಡ್ತಿಲ್ಲ, ಆದರೆ ಅವರ ವ್ಯಕ್ತಿತ್ವನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ. ಅದು ನಿಜವಾಗ್ಲೂ ಸತ್ಯ. ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ರು. ಅವರು ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ his feet are firmly on the ground and his head is firmly on the shoulder. ಸೊ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರೂ ಅವರು ಯಾವುದೇ ಥರದ ಅಹಂ ಇಲ್ಲ, ಎಲ್ಲರನ್ನೂ ಒಂದೇ ಥರ ಪ್ರೀತಿ ಮಾಡ್ತಾರೆ. ಈಗ ಇನ್ನೂ ಒಂದು ಮಾತು ಹೇಳಿದ್ರು, ಅವ್ರ ಜೊತೆ ಬಂದಿರೋರಿಗೆ ಊಟನ ಹಾಕ್ಸ್ದೆ ಅವ್ರು ಊಟ ಮಾಡಲ್ಲ. ಅವ್ರು ಯಾರೇ ಬಂದಿರಲಿ ಅವರನ್ನು ಫಸ್ಟ್ ನೋಡ್ಕೊಂಡು ಅವ್ರ ಊಟ ತಿಂದ್ರ ಅದಾದಮೇಲೆ ಅವರು ತಿಂತಾರೆ. ಇದನ್ನೆಲ್ಲ ನನಗೀಗ ಕೆಲವು ವರ್ಷಗಳಿಂದ ಅವರ ಸ್ನೇಹ ಬೆಳೆದಿದೆ. ಆದರೆ ಅವರಂಥ ವ್ಯಕ್ತಿತ್ವ ಎಲ್ಲೂ ಬೇರೆಯವರಲ್ಲಿ ನೋಡಿರಲಿಲ್ಲ. ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ರು, ಇಷ್ಟೊಂದು ಕೋಟ್ಯಾಂತರ ಜನರನ್ನ ಸಂಪಾದನೆ ಮಾಡಿದ್ರು. ಅವರು ಇನ್ನು ಎಲ್ಲರನ್ನೂ ಪ್ರೀತಿ ನಡ್ಕೊಂಡು ಹೋಗ್ತಾ ಇರೋದು ನಮಗೆಲ್ಲ ನಮಗೊಂಥರ ಕಣ್ಣು ತೆಗಿಸ್ದಂಗೆ ಆಯಿತು. ಇಷ್ಟು ಎತ್ತರಕ್ಕೆ ಬೆಳೆದಿದ್ರು ಇಂಥ ವ್ಯಕ್ತಿತ್ವ ಹೊಂದವ್ರೆ ಅಂತ. ಮತ್ತೆ ಪರ್ಸನಲಿ ನನಗೆ ಹೇಳಬೇಕು ಅಂದರೆ, ನಮ್ಮ ಚುನಾವಣೆಗೆ ಬಂದು ಅವರು ಪ್ರೋತ್ಸಾಹ ಕೊಟ್ಟರು, ನೀವು ಬೆಳಿಬೇಕು ಅಂತ. ಅವ್ರಿಗೆ ಅದಕ್ಕೋಸ್ಕರ ಧನ್ಯವಾದಗಳನ್ನ ಹೇಳ್ತಾ, ಇನ್ನು ಏನು 50 ವರ್ಷ, 75 ವರ್ಷ, 100 ವರ್ಷ ಇದೇ ಥರ ಈ ಅವ್ರು ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ ಅವ್ರಿಗೆ ಶುಭ ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ.